ಗುರುವಿನ ಅಪ್ಪಣೆಯಂತೆ ಈ ವಾರದ ವ್ಯಾಖ್ಯಾನ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವ ಸಮಾರಂಭಾಂ ಶ್ರೀ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಏಳನೇ ಅಧ್ಯಾಯ 4ನೇ ಶ್ಲೋಕಕ್ಕೆ ಹೋದ ಸಲ ಮಹಾಪುರುಷರ ವ್ಯಾಖ್ಯಾನ ಬಂದು ನಿಂತಿತ್ತು. ಭಗವದ್ಗೀತಾ 4th ಶ್ಲೋಕ 7th ಚಾಪ್ಟರ್ ಭಗವದ್ಗೀತಾ. Commentaries given by Mahapurushas that was being told last time. Jnana Vijnana Yoga. Now the 4th shloka onwards, most important point to remember here is Lord is explaining in totality what Bhagavat Tattva means. ಭಗವಂತ ಅಂತ ನಮ್ಮ ಕಲ್ಪನೆ ಇದೆಯಲ್ಲ, ಇಡೀ ಪ್ರಪಂಚದಲ್ಲಿ ಆ ಭಗವಂತ ಅಥವಾ ದೇವರು ಪರಮಾತ್ಮ ಅನ್ನೋ ಕಲ್ಪನೆ ಏನಿದೆಯಲ್ಲ, ನಿಜವಾದ ಅರ್ಥದಲ್ಲಿ ಭಗವಂತ ಅಂದ್ರೆ ಏನು, ಭಗವತ್ ತತ್ವ ಏನು ಅನ್ನೋದನ್ನ ನಮ್ಮ ಬುದ್ಧಿಗೆ ತಿಳಿಯಲಿ ಸ್ವಲ್ಪವಾದರೂ ಅನ್ನೋ ಕರುಣೆಯಿಂದ ಪ್ರೀತಿಯಿಂದ ಭಗವಂತ ಸಮಗ್ರವಾಗಿ ವಿಶದವಾಗಿ ನಾನು ಏನು ಅಂತ ತಿಳ್ಕೊಳಪ್ಪ ಅರ್ಜುನ ಅಂತ ಶುರು ಮಾಡ್ತಾ ಇರುವಂತಹ ಶ್ಲೋಕಗಳಿವೆ. ಮುಂದೆ ವಿಭೂತಿ ಯೋಗದಲ್ಲೂ ಇದೇ ಬರುತ್ತೆ, ವಿಶ್ವರೂಪ ದರ್ಶನದಲ್ಲೂ ಇದೇ ಬರುತ್ತೆ. ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದೇನು ಅಂದ್ರೆ ಭಗವತ್ ತತ್ವದ ವಿವರಣೆ. ಲಾರ್ಡ್ ಎಕ್ಸ್ಪ್ಲೈನಿಂಗ್ ಅಬೌಟ್ ಹಿಮ್ಸೆಲ್ಫ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ನಾಟ್ ಸಂಬಡಿ, ಸಮ್ ಹ್ಯೂಮನ್ ಬೀಯಿಂಗ್ ಈಸ್ ಎಕ್ಸ್ಪ್ಲೈನಿಂಗ್. Lord himself is explaining Bhagavat Tattva, what actually the absolute means, which we will never understand. Only he can say about himself, because he is that absolute. So, ಹೋದ ಸಲ ಭಗವಂತ ಇಲ್ಲಿ ಪ್ರಾರಂಭ ಅರ್ಜುನನಿಗೆ, ನೋಡಪ್ಪ ನಾನು ಏನು ಅಂತ ಹೇಳಬೇಕು ಅಂದ್ರೆ ಬಿಡಿಸಿ ಹೇಳ್ತೀನಿ ಕೇಳು ಅಂತ. ಎರಡು ವಿಧವಾದ ನನ್ನ ಪ್ರಕೃತಿ ಇದೆ. ಒಂದು ಕೆಳಮಟ್ಟದ ಪ್ರಕೃತಿ, ಒಂದು ಉಚ್ಚ ಮಟ್ಟದ ಪ್ರಕೃತಿ. ಈ ಪ್ರಕೃತಿ ಶಬ್ದವನ್ನ ಭಗವಂತ ಭಗವದ್ಗೀತೆಯಲ್ಲಿ ಏನು ಬಳಸಿದ್ದಾನೆ, ಈ ಪ್ರಕೃತಿ ಶಬ್ದಕ್ಕೆ ಆಚಾರ್ಯ ಶಂಕರ ಭಗವತ್ಪಾದರು ಬಹಳ ಸುಂದರವಾದ ವ್ಯಾಖ್ಯಾನ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಭಗವಂತ ಪ್ರಕೃತಿ ಅಂತ ಹೇಳ್ತಾ ಇರೋದು ಸ್ವತಃ ಆತನ ಮಾಯಾಶಕ್ತಿಯ ಬಗ್ಗೆ, ಆತನ ಯೋಗ ಮಾಯೆ ಬಗ್ಗೆ. ಯಾವುದನ್ನು ನಾವು ವಿಷ್ಣು ಮಾಯೆ ಅಂತ ಕರೀತೇವೆ, ಯೋಗ ಮಾಯಾ ಅಂತ ಹೇಳ್ತೇವೆ, ಆ ಮಾಯಾಶಕ್ತಿಯೇ ಇಲ್ಲಿ ಸೂಚ್ಯವಾಗಿ ಪ್ರಕೃತಿ ಶಬ್ದದಲ್ಲಿ ಅಡಕವಾಗಿದೆ ಅಂತ ಆಚಾರ್ಯ ಭಗವತ್ಪಾದರು ತಿಳಿಸಿದ್ದಾರೆ ತಮ್ಮ ವ್ಯಾಖ್ಯಾನದಲ್ಲಿ. ಸೊ ದ ವರ್ಡ್ ಪ್ರಕೃತಿ ಲೂಸ್ಲಿ ಇನ್ ಇಂಗ್ಲಿಷ್ ಕ್ಯಾನ್ ಬಿ ಟ್ರಾನ್ಸ್ಲೇಟೆಡ್ ಆಸ್ ದ ಸ್ವಭಾವ ಆರ್ ದ ನೇಚರ್. ದಟ್ ಈಸ್ ಒನ್ ಟ್ರಾನ್ಸ್ಲೇಷನ್, ಒನ್ ಡೆಫಿನಿಷನ್. ಬಟ್ Lord, when he uses the word Prakriti, he refers to the whole cosmos, both visible and invisible, both unmanifest and manifest. He refers to the whole creation, Prakriti means. When he is referring to the whole creation, it includes both inanimate, inert, and also animate life principle, Jiva Chaitanya. That Jiva Chaitanya is the supreme sacred prajna.
or the consciousness or the awareness. That actually refers to Lord himself, Bhagavanta himself. So that he calls it as para prakriti. The lower one he calls it as apara prakriti. Apara is a lower. Why it is called lower prakriti? Because this is not permanent feature. It is nothing but maya only. This apara prakriti has no self-existence. It is a jada, inertant. ಈ ಅಪರಾ ಪ್ರಕೃತಿ ಅಂದ್ರೆ ಜಡವಾದ ವಸ್ತುಗಳು ಅನ್ನೋ ಪದಾರ್ಥ ಅನ್ನೋ ಅರ್ಥದಲ್ಲಿ ಭಗವಂತ ಹೇಳ್ತಾ ಇರೋದು. ಇದು ಆಚಾರ್ಯರ ಪರಿಭಾಷೆ. ಯಾವ ವಸ್ತು ಮೊದಲು ಇಲ್ಲದಾಗಿ ಕಾಣಿಸಿಕೊಳ್ಳದೆ ನಂತರ ಹುಟ್ಟಿ ಅಂದ್ರೆ ಪ್ರತ್ಯಕ್ಷವಾಗಿ ಮತ್ತೆ ನಂತರ ನಾಶವಾಗುತ್ತೋ ಅದೆಲ್ಲವೂ ಅಪರಾ ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ಯಾವುದು ನಮಗೆ ಇದೆ ಅಂತ ಕಾಣ್ತಾ ಇದೆಯೋ ಅದು ಇವತ್ತಲ ನಾಳೆ ನಾಶವಾಗಿ ಹೋಗ್ತಕ್ಕಂಥದ್ದು ಅನ್ನೋ ದೃಷ್ಟಿ ಇದೆ ಇಲ್ಲಿ. ಸೊ ಲಾರ್ಡ್ ಇಸ್ ರೆಫರಿಂಗ್ ಅಪರಾ ಪ್ರಕೃತಿ ಆಸ್ ದ ಒನ್ ವಿಚ್ ಅಪಿಯರ್ಸ್ ಫ್ರಮ್ ಅನ್ಮ್ಯಾನಿಫೆಸ್ಟ್ ಕಂಡೀಷನ್. ಇಟ್ ಮ್ಯಾನಿಫೆಸ್ಟ್ ಇಟ್ ಸೆಲ್ಫ್ ಅಂಡ್ ಅಗೇನ್ ಅಟ್ ದಿ ಎಂಡ್ ಇಟ್ ಗೋಸ್ ಬ್ಯಾಕ್, disappears. It appears and disappears. That is why it is lower prakriti of mind, apara prakriti. It has no independent existence outside Lord. It is under the sway of Lord only, under the control of Lord only. That is why Acharya says this apara prakriti is nothing but maya. Maya shabdada paribhashali idu ಹೇಳ್ತಾ ಇದ್ದಾರೆ ಆಚಾರ್ಯ. That is why the whole cosmos is nothing but a illusory projection from the Lord. That is how we should remember. ಭಗವತ್ ಸೃಷ್ಟಿ ಯೋಗ ಮಾಯೆಯಿಂದ ಬಂದಿರೋದ್ರಿಂದ, ವಿಷ್ಣು ಮಾಯೆಯಿಂದಲೇ ಶಕ್ತಿ ಬಂದಿರೋದ್ರಿಂದ ಈ ಪ್ರಕೃತಿಗೆ ಮತ್ತೊಂದು ಹೆಸರು ವೇದಾಂತದಲ್ಲಿ ಆಚಾರ್ಯರು ಹೇಳುವುದೇನು ಅಂದ್ರೆ ಮೂಲ ಪ್ರಕೃತಿ. ಇದು ಅಪರಾ ಪ್ರಕೃತಿ. ಇದೆಲ್ಲ ಶಬ್ದಗಳು. ಇನ್ನೊಂದು ಅರ್ಥದಲ್ಲಿ ಇದೇ ಯೋಗ ಮಾಯೆ, ಇದೇ ಭಗವಂತನ ಮಾಯೆ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯರು. ಇದನ್ನು ಯಾಕೆ ಮಾಯೆ ಅಂತ ಶಬ್ದ ಇಲ್ಲಿ ಬರ್ತಾ ಇದೆ ಆಚಾರ್ಯರ ಪರಿಭಾಷೆಯಲ್ಲಿ ಅಂದ್ರೆ, ಯಾವುದು ನಿಜವಾಗಲೂ ಶಾಶ್ವತವಾಗಿಯೂ ಒಂದೇ ರೂಪದಲ್ಲಿ ಇರೋದಿಲ್ಲವೋ, ಯಾವುದು ಗುಣಾತ್ಮಕವಾಗಿ ಬದಲಾವಣೆ ಹೊಂತ ಕಾಲಕಾಲಕ್ಕೆ ಬದಲಾವಣೆ ಹೊಂತ ಇವತ್ತು ಇದ್ದು ಇವತ್ತು ಹುಟ್ಟಿ ನಾಳೆ ನಾಶವಾಗ್ತಕ್ಕಂಥದ್ದು ಅಶಾಶ್ವತವಾಗಿರೋದು ಅಪರಾ ಪ್ರಕೃತಿ. ಅದು ಮಾಯಾ, ಅದು ಮಾಯೆಯ ಕೆಲಸ. ಇದು ಆಚಾರ್ಯರ ಪರಿಭಾಷೆ. ಮೊದಲು ನಾವು ನೆನ್ಪಿಟ್ಕೊಳ್ಬೇಕು. ಆಚಾರ್ಯರ ಪರಮ ಗುರುಗಳು, ಗುರುಗಳ ಗುರುಗಳು ಗೌಡಪಾದಾಚಾರ್ಯರು ಮಾಂಡುಕ್ಯ ಕಾರಿಕೆಯಲ್ಲಿ ತಮ್ಮ ಕಾರಿಕಾ ಪ್ರವಚನದಲ್ಲಿ ಒಂದು ಬಹಳ ಪ್ರಸಿದ್ಧವಾದ ಮಂತ್ರವನ್ನು ಮಾಂಡುಕ್ಯ ಉಪನಿಷತ್ತಲ್ಲಿ ಹೇಳ್ಬಿಟ್ಟಿದ್ದಾರೆ. Gaudapadacharya has already mentioned this in the Mandukya Karika. The same point. Apara Prakriti, what is being referred here, Gaudapadacharya uses that word in a very simple way. Maya matrabidam dvaitam. Idam dvaitam maya matram. This appearance of creation, samsara, which appears in a duality mode, everything is different. ಇಲ್ಲಿ ಎಲ್ಲಿ ವೈವಿಧ್ಯತೆ ಕಾಣ್ತಾ ಇದ್ದೇವೋ, ಅನೇಕತ್ವವನ್ನು ಕಾಣ್ತಾ ಇದ್ದೇವಲ್ಲ, ನೀವು ಬೇರೆ, ನಾನು ಬೇರೆ, ಅದು ಬೇರೆ, ಇದು ಬೇರೆ, ಪ್ರಪಂಚ ಬೇರೆ, ಪಕ್ಷಿಗಳು ಬೇರೆ, ಪಶುಗಳು ಬೇರೆ, ನದಿ ಬೇರೆ, ಗಿಡ ಮರಗಳು ಬೇರೆ, ಕಾಡು ಮರಳುಗಾಡು ಎಲ್ಲವೂ ಬೇರೆ ಬೇರೆ ಅಂತ ನಮ್ಗೆ ಕಾಣ್ತಾ ಇದೆಯಲ್ಲ. ಈ ವೈವಿಧ್ಯತೆ ಇದು ಮಾಯೆಯ ಕೆಲಸವಲ್ಲದೆ ಮತ್ತೇನು ಅಲ್ಲ ಅಂತ ಗೌಡಪಾದಾಚಾರ್ಯ ಹೇಳಿಬಿಟ್ಟಿದ್ದಾರೆ ಮಾಂಡುಕ್ಯ ಕಾರಿಕೆಯಲ್ಲಿ. ಮಾಯಾ ಮಾತ್ರಮಿದಂ ದ್ವೈತಂ. ದ್ವೈತಂ ಅಂತಂದ್ರೆ ಕಣ್ಣಿಗೆ ಕಾಣ್ತಾ ಇರೋ ಪ್ರಪಂಚ ಅಂತ ಅರ್ಥ. ಅಲ್ಲಿ ಈ ಸಂಪೂರ್ಣ ಬ್ರಹ್ಮಾಂಡ ಸೃಷ್ಟಿಯೇ ಮಾಯಾ ಮಾತ್ರದಿಂದ ಆಗಿರೋದು, ಭಗವಂತನ ಮಾಯೆಯಿಂದ ಬಂದಿರೋದು ಅಂತ ಅರ್ಥ. ಅದೇ ಅಪರಾ ಪ್ರಕೃತಿ. ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಅಂತ ಅಪ್ಪಣೆ ಕೊಡಿಸಿದ್ರು ಗೌಡಪಾದಾಚಾರ್ಯರು. ಸೊ ಗೌಡಪಾದಾಚಾರ್ಯ, the Parama Guru of Adi Shankaracharya, concludes that charana, that famous mantra in Mandukya Upanishad, Advaitam Paramarthataha. So the Advaita is the real absolute. That is only one.
Ultimately, there is only one which has corporeal, permanent existence without change. It has no beginning, it has no end. ಆದಿಯೂ ಅಂತ್ಯವೂ ಇಲ್ಲದೇ ಇರತಕ್ಕಂಥ ವಸ್ತು ಯಾವುದಿದೆಯೋ, ಯಾವುದು ಬದಲಾವಣೆ ಹೊಂದದೇ ಇರತಕ್ಕಂಥ ವಸ್ತು ಇದೆಯೋ, ಯಾವುದರಿಂದ ಪ್ರಪಂಚ ಹುಟ್ಟುತ್ತೋ, ಯಾವುದರ ಮೂಲಕ ಪ್ರಪಂಚ ಮತ್ತೆ ವಾಪಸ್ ನಾಶವಾಗುತ್ತೋ, ಆ ವಸ್ತು ಅದು ಅದ್ವೈತ. ಅದೇ ಅದ್ವೈತದ ಕೊನೆ ಘಟ್ಟ. ಏಕಂ ಏವ ಅದ್ವಿತೀಯಂ, ಏಕಮೇವಾದ್ವಿತೀಯಂ. ಆ ಅದ್ವೈತ ಪರಮಾರ್ಥಿಕವಾಗಿ ಮಾತ್ರ ಅರ್ಥ ಆಗೋದು. ಪಾರಮಾರ್ಥ ಅಂತಂದ್ರೆ ಓನ್ಲಿ ಬೈ ಸ್ಪಿರಿಚುವಲ್ continuous sadhana, by Guru's grace, this point becomes totally experienced as a total awareness. ಪರಾಪ್ರಕೃತಿ ಅಂತ ಮತ್ತೆ ಭಗವಂತ ಹೇಳ್ತಾನೆ ಮುಂದೆ ಈ ಶ್ಲೋಕದಲ್ಲಿ. 4th and the next 5th, these two are so important, they go together. So Paraprakriti is giving a hint here. The Paraprakriti is a higher level Prakriti of mine only. Paraprakriti is nothing but me only. That is the Nirguna Brahma, Jiva Tattva, that life principle anta what we call. Without that life principle, life cannot exist. ಆ ಜೀವ ಚೈತನ್ಯ ಇಲ್ಲದೇ ಇದ್ದರೆ ಯಾವ ಜೀವಿಯೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮರಣ ಹೊಂದುತ್ತದೆ. ಮರಣ ಹೊಂದಿದ ನಂತರ ದೇಹ ಜಡ ಪದಾರ್ಥ. ದೇಹ ಅಂತಂದ್ರೆ ದೇಹದಲ್ಲಿರುವ ಪಂಚಭೂತಗಳು, ಮನಸ್ಸು, ಬುದ್ಧಿ, ನಾನು 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 ಅನ್ನುವ ಹೊರಗಿನ ಅಹಂಕಾರ ಎಲ್ಲವೂ ಬಂತು. ಅದೆಲ್ಲವೂ ಜಡ. ಆದ್ರೆ ಒಳಗಡೆ ಇರತಕ್ಕಂಥ ಚೈತನ್ಯ ಅದು ಜೀವ ಪ್ರಕೃತಿ, ಅದು ನನ್ನ ಪರಾಪ್ರಕೃತಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಆ ನನ್ನ ಪರಾಪ್ರಕೃತಿಯ ಪ್ರಭಾವದಿಂದ ಈ ಸೃಷ್ಟಿನಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಹೇಗಿರಬೇಕು ಹಾಗಿವೆ. ದಟ್ ಇಸ್ ಹೌ ದ ಕ್ರಿಯೇಷನ್ ಸಸ್ಟೈನ್ಸ್ ಇಟ್ ಸೆಲ್ಫ್ ಬೈ ಮೈ ಓನ್ ನೇಚರ್ ವೇರ್ ಐ ಆಮ್ ನಾಟ್ ಇನ್ವಾಲ್ವ್ಡ್. ಎಲ್ಲಿಯೂ ನಾನು ಸಂಬಂಧ ಇಲ್ಲದೆ ಕೇವಲ ನನ್ನ ಸಾನ್ನಿಧ್ಯ ಮಾತ್ರದಿಂದ ಪ್ರಪಂಚ ಉತ್ಪತ್ತಿಯಾಗತ್ತೆ, ಪ್ರಳಯ ಆಗತ್ತೆ, ಉತ್ಪತ್ತಿಯಾಗತ್ತೆ, ನಾಶವಾಗತ್ತೆ. ಇದು ನಿರಂತರವಾಗಿ ನಡೆದಿರ್ತಕ್ಕಂಥ ಕ್ರಿಯೆ. ಇದನ್ನು ಹೇಳ್ತಾ ಇದ್ದಾನೆ ಭಗವಂತ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟದ. My lower Prakriti is of 8-fold. Prakrutirashtada. 8-fold nature. The 5 basic Panchabhutas. 5 plus Manaha, Buddhihi, Ahankaraha. Mana, Manas plus Buddhi plus Ahankara. 5 plus 3, 8. This is my lower Prakriti. Apara Prakriti. Now why he calls it as Apara means this is a lower nature, andre it has no self-existence. It is unreal, Mithya Swarupa anno drushti. So that's why he calls it as Apara. Next charana, next shloka, the first line idiyalla, Apareyam itastvanyam. Apareyam itaha. That we have to tag on here. Prakrutirashtada apareyam itaha. So the 8 different types what I am explaining, they are apara prakriti. Jada prakriti anta tilkolbeku. Prithvi tattva, bhumi, apaha andre jala, ನೀರು, ವಾಯು ಮತ್ತು ಆಕಾಶ. ಭೂಮಿ, ಜಲ, ವಾಯು, ಆಕಾಶ, ಇನ್ನೊಂದು ಹೋಯಿತು ಅಗ್ನಿ. ಅಗ್ನಿ ಅಂದ್ರೆ ತೇಜಸ್, ಹೀಟ್, ದಿ ಫೈರ್, ತೇಜಸ್. ಇವ 5 ತತ್ವಗಳು. ಇದರ ಜೊತೆಗೆ ಏನು ಉತ್ಪತ್ತಿ ಆಗ್ತಾ ಇದೆ ಭಗವಂತ ಹೇಳೋದು, ಈ 5 ತತ್ವಗಳು ಜೊತೆಗಿರ್ತಕ್ಕಂತಹ ಮನಸ್ಸು, ಜೊತೆಗಿರ್ತಕ್ಕಂತಹ ಬುದ್ಧಿ ಮತ್ತು ಅಹಂಕಾರ.
ಇವೆಲ್ಲವೂ 8 ವಿಧವಾದ ಪ್ರಕೃತಿ. ಯಾವುದು? ಅಪರಾ ಪ್ರಕೃತಿ. ಭಗವಂತ ಹೇಳ್ತಾ ಇದ್ದ. ನಾವು ವರ್ಬ್ಯಾಟ್ರಮ್ ಮೀನಿಂಗ್ ಇಫ್ ಯು ಟೇಕ್, ಇಟ್ ಇಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದಿಸ್. ವೆರಿ ಈಸಿ. ಹೆಂಗೆ? ವರ್ಡ್ ಟು ವರ್ಡ್ ಮೀನಿಂಗ್. ದಿ 5 primordial elements which go to form the matter. 5 elements, Panchabhuta, plus mind, we understand what mind is, plus buddhi, intellect, we can understand what intellect means, plus ego, ahankara, means the feeling of I-ness. Nanu annu bhava. Aham bhava. That is ahankara. But Acharya Shankara, he gives a wonderful highest level commentary on this particular line. No other where you find this explanation. Very difficult to understand, but it can be if you follow very correctly. Acharya says, Bhagavad Pada says here, the 5 basic elements andre, we have to remember, at the time of creation, from the moola, avyakta, ಯಾವುದು ಕಣ್ಣಿಗೆ ಕಾಣ್ತಾ ಇಲ್ವೋ, from that unmanifest condition, creation has to start. ವ್ಯಕ್ತ ಪ್ರಪಂಚ ಬರಬೇಕು. From unmanifest, manifestation should commence. How it will commence? Directly the soil tattva, prithvi tattva, directly the water, jala tattva, directly the air, vayu tattva, directly the agni tattva, directly this whole akasha, space. They just cannot come like that. They appear in the subtlest form, ಆಕಾಶಕ್ಕಿಂತಲೂ ಸೂಕ್ಷ್ಮವಾದ ಒಂದು ವಸ್ತು ಮೊದಲು ಉತ್ಪತ್ತಿ ಆಗುತ್ತೆ. ಅದು ತನ್ಮಾತ್ರ. ಅದು ಆಕಾಶ ತತ್ವದ ತನ್ಮಾತ್ರ. ನೀರು ಬರೋ ಮೊದಲು ನೀರಿನ ಸೂಕ್ಷ್ಮ ರೂಪ ಮೊದಲು ಬರಬೇಕು ಭಗವತ್ ಸಂಕಲ್ಪದಲ್ಲಿ. ಅದು ಜಲತತ್ವದ ಸೂಕ್ಷ್ಮ ರೂಪ, ಜಲ ತನ್ಮಾತ್ರ. ಗಾಳಿ, ವಾಯು ಹುಟ್ಟೋ ಮೊದಲು ಅದರ ಸೂಕ್ಷ್ಮ ರೂಪದಲ್ಲಿ ಮೊದಲು ಬರಬೇಕು, ಆಮೇಲೆ ಅದು ಗಾಳಿ ಆಗಬೇಕು. ಸೊ ವಾಯು ತತ್ವ, ವಾಯು ತನ್ಮಾತ್ರ, ಹಾಗೆ ಅಗ್ನಿ ತನ್ಮಾತ್ರ. ಸೊ ತನ್ಮಾತ್ರಾಸ್ 5 will appear first. These 5 tanmatras will give rise to 5 elements in the creation. ಛಾಂದೋಗ್ಯ ಉಪನಿಷತ್ತಲ್ಲಿ, ಬೃಹದಾರಣ್ಯಕದಲ್ಲಿ ಇವೆಲ್ಲವನ್ನು ಸವಿಸ್ತಾರವಾಗಿ ಸೃಷ್ಟಿ ಕ್ರಮವನ್ನು ವರ್ಣನೆ ಮಾಡಿದ್ದಾರೆ ಮಹರ್ಷಿಗಳು, ಋಷಿಗಳು, ಮಂತ್ರದೃಷ್ಟಾರರು. ಈ 5 ತನ್ಮಾತ್ರಗಳಿಂದ 5 ಪಂಚಭೂತಗಳು ಬರಬೇಕು. ಈ 5 ಪಂಚಭೂತಗಳು ಬರ್ತಾ ಇದ್ದ ಹಾಗೆ ಸೃಷ್ಟಿ ಒಂದೇ ಅಟಿಗೆ ಮುಗಿಯೋದಿಲ್ಲ. ಸೃಷ್ಟಿಯ ಪ್ರಾರಂಭ ಅದು. ಆಮೇಲೆ ಏನು ಬರಬೇಕು? ಮಹತ್ತತ್ವ. ದಟ್ ಇಸ್ ಅ ವೇದಾಂತಿಕ್ ವರ್ಡ್, ವೆರಿ ಡಿಫಿಕಲ್ಟ್ ಟು ಎಕ್ಸ್ಪ್ಲೈನ್. ಮಹತ್ತತ್ವ ಶುಡ್ ಕಮ್. ಮಹತ್ತತ್ವ ಬಂದ ಮೇಲೆ then ahankara should come. That ahankara is different from this ahankara. Please remember, mahattattva results in ahankara. Now, if you understand these 2 words first correctly, mahattattva means the entire, in totality, samashti ರೂಪದಲ್ಲಿ ಬ್ರಹ್ಮಾಂಡದ ಬುದ್ಧಿ ಅಂತ ಹೇಳ್ಬಹುದು. In totality, Mahattattva refers to the intellect of the entire cosmos, not individual soul or not individual animal or person. The intelligence or intellect of the whole cosmos. Adu Mahat. It has to appear. Then Ahankara. What is that Ahankara? That Ahankara here means what is there invisible before manifestation in the seed form. ಸೃಷ್ಟಿ ಆರಂಭದ ಮೊದಲು ಗುಪ್ತವಾಗಿ ಕಾಣದೇ ಇತ್ತಲ್ಲ ಈ ಬ್ರಹ್ಮಾಂಡ,
ಪ್ರಳಯ ಕಾಲದಲ್ಲಿ ಎಲ್ಲವೂ ಹೊರಟೋಯ್ತು, ನಾಶವಾಯಿತು ಅಂತೀವಿ. ನಾಶವಾಯಿತು ಅಂತ ಅಂದ್ರೆ ಅರ್ಥ ಅದು ಭಗವಂತನಲ್ಲಿ ಐಕ್ಯವಾಗಿದೆ, ಮುಳುಗೋಗಿದೆ, ಒಳಗಡೆ ಸೇರಿದೆ ಅಂತ ಅರ್ಥ. ಗುಪ್ತವಾಗಿ ಸೇರಿದೆ ಅಂತ. ಆ ಗುಪ್ತವಾಗಿ ಸೇರಿರ್ತಕ್ಕಂತಹ ಬೀಜ ರೂಪದಲ್ಲಿ ಕಣ್ಣಿಗೆ ಕಾಣದೇ ಇರತಕ್ಕಂಥ ಬ್ರಹ್ಮಾಂಡ ಇದೆಯಲ್ಲ, ಆ ಬ್ರಹ್ಮಾಂಡ ಮತ್ತೆ ಹೊರಗೆ ಬರಬೇಕಲ್ಲ. ಸೊ ದಟ್ ಬ್ರಹ್ಮಾಂಡ ಇಟ್ ಹ್ಯಾಸ್ ಟು ಎಕ್ಸ್ಪೆಲ್ ಇಟ್ ಸೆಲ್ಫ್, ಕಮ್ ಔಟ್. ಸೃಷ್ಟಿಯ ಪ್ರಾರಂಭದಲ್ಲಿ ಅದಕ್ಕೆ ಅಹಂಕಾರ ಅಂತ ಅಲ್ಲಿ ಒಂದು ಶಬ್ದ ಬರ್ತದೆ ವೇದಾಂತದಲ್ಲಿ. ಅಲ್ಲಿ ಅಹಂ ಅಂತಂದ್ರೆ ದಿ ಸೆನ್ಸ್ ಆಫ್ ಪ್ರೆಸೆನ್ಸ್ ಫಾರ್ ದ ಹೋಲ್ ಕ್ರಿಯೇಷನ್. Without that sense of presence, the creation cannot continue. It is not referred to the ego of the individual. Ego of the individual is different. This ahankara is different. So, ಆಚಾರ್ಯ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, 5 ಪಂಚಭೂತಗಳು ಪ್ಲಸ್ ಮನಸ್, ಬುದ್ಧಿ, ಅಹಂಕಾರ ಅಂದ್ರೆ ಅರ್ಥ. ಇಲ್ಲಿ ಮನಸ್ಸಂದ್ರೆ ಮನಸ್ಸಿನ ಜೊತೆಗೆ ಇಂಡಿವಿಜುವಲ್ ಅಹಂಕಾರ ಸೇರಿಸ್ಕೊಳ್ಬೇಕು. ದಿ ಮೈಂಡ್ ಇನ್ಕ್ಲೂಡ್ಸ್ ದಿ ನಾರ್ಮಲ್ ಈಗೋ ಆಫ್ ದಿ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್. ಯು ಹ್ಯಾವ್ ಟು ಜಾಯಿನ್ ದಟ್. ಬುದ್ಧಿ ಮೀನ್ಸ್ ಯು ಹ್ಯಾವ್ ಟು ಇನ್ಕ್ಲೂಡ್ ಮಹತ್ತತ್ವ ದೇರ್ ಅಲಾಂಗ್ ವಿತ್ ದ ಬುದ್ಧಿ. ದೆನ್ ಅಹಂಕಾರ ಮೀನ್ಸ್ ದಿ ಎಂಟೈರ್ ಅವಿದ್ಯಾ or nescience or the total ignorance, the total ajnana which is in the seed form before manifestation. That ajnana which is before manifestation along with the maya combined, that is ahankara. ಇದು ಆಚಾರ್ಯ ಶಂಕರ ಭಗವತ್ಪಾದ ಪರಿಭಾಷೆ. ಇದು ನಾವು ಬಹಳ ಕಷ್ಟ ಇದೆ ನೆನ್ಪಿಟ್ಕೊಳ್ಳೋದಾಗ್ಲಿ ತಿಳ್ಕೊಳ್ಳೋದಾಗ್ಲಿ. ಸಾಮಾನ್ಯವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ, 5 ಪಂಚಭೂತಗಳು, ಅವುಗಳಿಂದಲೇ ಮತ್ತೆ ಎಲ್ಲ ಜೀವರಾಶಿಗಳ ಸೃಷ್ಟಿ. ಎಲ್ಲಾ ಜೀವರಾಶಿಗಳಲ್ಲಿ ಇರೋದೇ 5 ಪಂಚಭೂತಗಳು. ದೇರ್ ಆರ್ ಓನ್ಲಿ 5 ಬೇಸಿಕ್ ಎಲಿಮೆಂಟ್ಸ್. ದಿ ಎಲಿಮೆಂಟ್ ಆಫ್ ಅರ್ತ್, ಎಲಿಮೆಂಟ್ ಆಫ್ ವಾಟರ್, ದಿ ಟೆಂಪರೇಚರ್ ಆರ್ ದ ಮೆಟಬಾಲಿಕ್ ಹೀಟ್, ದಿ element of air or the space, air and space, both ಗಾಳಿ, ವಾಯು ಮತ್ತು ಆಕಾಶ, space and air, they are there. So these 5 elements along with mind, along with buddhi, along with ego, they appear. And this is at the time of creation, it is by me only. And this is my lower ಪ್ರಕೃತಿ. ಇದು ನನ್ನ ಕೆಳಮಟ್ಟದ ಪ್ರಕೃತಿ. ಇದು ಭಗವಂತ ಹೇಳ್ತಾ ಇರೋದು. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ. ಆಪಹ ಮೀನ್ಸ್ ವಾಟರ್, ಅನಲ ಮೀನ್ಸ್ ವಾಯು, ಮೀನ್ ಹೀಟ್, ಅಗ್ನಿತತ್ವ, ವಾಯು ಏರ್, ಖಮ್ ರೆಫರ್ಸ್ ಟು ಆಕಾಶ, ಮನೋಬುದ್ಧಿ ಏವಚ ಅಹಂಕಾರ ಇತೀಯಂ. ಈ 8 ಮೇ ಭಿನ್ನಾ ಪ್ರಕೃತಿ, ಅಷ್ಟದಾ ಪ್ರಕೃತಿ, ಅಪರೇಯಂ ಇತ. ಇದು ಅಪರ ಪ್ರಕೃತಿ ಭಗವಂತ ಹೇಳ್ತಾ ಇರೋದು. ಮುಂದೇನ್ ಹೇಳ್ತಾ ಇದ್ದಾನೆ, ಅಪರೇಯಂ ಇತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಮೇಲೆ ಹೇಳಿದ 8 ಅಪರಾ ಪ್ರಕೃತಿಯಾದ್ರೆ ಇದಕ್ಕಿಂತಲೂ ಭಿನ್ನವಾಗಿರ್ತಕ್ಕಂಥ ನನ್ನ ಇನ್ನೊಂದು ರೂಪ, ಇನ್ನೊಂದು ಪ್ರಕೃತಿ ಇದೆಯಪ್ಪ ಅರ್ಜುನ, ಅದು ಪರಾಪ್ರಕೃತಿ. ಈ 8ಕ್ಕಿಂತ ಭಿನ್ನವಾಗಿರೋದು, ಶಾಶ್ವತವಾಗಿರ್ತಕ್ಕಂಥದ್ದು, ಅದು ಜೀವ ಪ್ರಕೃತಿ, ಅದು ಚೈತನ್ಯ ಪ್ರಕೃತಿ, ಅದನ್ನ ಪರಾಪ್ರಕೃತಿ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಆ ನನ್ನ ಇನ್ನೊಂದು ಮೇಲ್ಮಟ್ಟದ ಪ್ರಕೃತಿ ಇದೆಯಲ್ಲ ಅರ್ಜುನ, ಅದು ಬಹಳ ಉತ್ತಮ ಮಟ್ಟದ್ದು. ಯಾಕೆ ಅಂದ್ರೆ ಅದು ಪರಾಪ್ರಕೃತಿ ಅಂದ್ರೆ ಅದು ಪರಬ್ರಹ್ಮ ವಸ್ತುವೇ ಅಂತ ತಿಳ್ಕೊಳ್ಬೇಕು. ಆ ಪರಮ ಚೈತನ್ಯವೇ ಇಲ್ಲಿ ಭಗವಂತ ಸೂಚನೆ ಕೊಡ್ತಾ ಇದ್ದಾನೆ. ನಾನು ಅಂದ್ರೆ ಪರಮ ಚೈತನ್ಯ ರೂಪ. ಈ ಪರಮ ಚೈತನ್ಯ ಜೊತೆಗೆ ಕಣ್ಣಿಗೆ ಕಾಣುವಂತಹ ಈ ಪಂಚಭೂತಗಳಿಂದ, ಮನಸ್ಸು ಬುದ್ಧಿ ಅಹಂಕಾರಗಳಿಂದ ಆಗಿರತಕ್ಕಂತಹ ಸೃಷ್ಟಿ,
ಈ ಬ್ರಹ್ಮಾಂಡ. ಇದು ನನ್ನ ಪರಾಪ್ರಕೃತಿ, ಜೀವ ಚೈತನ್ಯ ತುಂಬಿರೋ ಪ್ರಕೃತಿ. ಅದು ಬಹಳ ಉತ್ಕೃಷ್ಟವಾದದ್ದು. ಅದು ನಾನೇ ಆಗಿದ್ದೇನೆ ಸ್ವತಃ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಅಪರೇಯಂ ಇತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಯಯಾ ಇದಂ ಧಾರ್ಯತೆ ಜಗತ್. ಯಾವುದರಿಂದ ಸಂಪೂರ್ಣ ಜಗತ್ತಂದ್ರೆ ಸಂಪೂರ್ಣ ಬ್ರಹ್ಮಾಂಡ, ಸಂಪೂರ್ಣ ವಿಶ್ವ, ಸಂಪೂರ್ಣ ಸಂಸಾರ, ವಾಟ್ ವಿ ಡೆಸಿಗ್ನೇಟ್ as a whole cosmos, the whole creation. Jagat means whole creation. ಯಯಾ ಇದಂ ಧಾರ್ಯತೆ ಜಗತ್. ಯಾವುದರಿಂದ ಈ ಜಗತ್ತು ಧರಿಸಲ್ಪಟ್ಟಿದೆಯೋ, ಯಾವುದರಿಂದ ಈ ಜಗತ್ ಅಂದ್ರೆ ಬ್ರಹ್ಮಾಂಡ ನಿಂತಿದೆಯಲ್ಲ, ಅಂದ್ರೆ ಈ ಸೃಷ್ಟಿ ನಡೀತಾ ಇದೆ. ದಿಸ್ ಕ್ರಿಯೇಷನ್ ಈಸ್ ಮೇಂಟೈನ್ಡ್, ಸಸ್ಟೈನ್ಡ್ ಕಂಟಿನ್ಯೂಸ್ಲಿ till the final pralaya. It is maintained. So this Prakriti is maintaining, sustaining this creation, whole Brahmanda, by completely covering externally and internally. ಸಮಸ್ತ ಜಗತ್ನಲ್ಲಿ ಒಳಪ್ರವೇಶ ಮಾಡಿ, ಉಪನಿಷತ್ತುಗಳ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ, ಸೃಷ್ಟಿ ಪೂರ್ವದಲ್ಲಿರ್ತಕ್ಕಂತಹ ಪರಬ್ರಹ್ಮ ವಸ್ತು ಸಂಕಲ್ಪದಿಂದ ಸೃಷ್ಟಿಯನ್ನು ಮಾಡ್ತಾ ಸೃಷ್ಟಿಯ ಒಳಗಡೆ ಪ್ರವೇಶ ಮಾಡಿಬಿಡ್ತು. ಅದು ಪರಾಪ್ರಕೃತಿ, ಅದು ಪರಮ ಚೈತನ್ಯ, ಅದು ಪರಬ್ರಹ್ಮ ತತ್ವ, ಅದನ್ನು ಜೀವತತ್ವ. ಭಗವಂತ ಇಲ್ಲಿ ಹೇಳ್ತಾ ಇರೋ ಶಬ್ದ ಜೀವತತ್ವ. ಜೀವಭೂತ ಪರಾಂ. ಈ ಜೀವತತ್ವ, ಈ ಜೀವ ಚೈತನ್ಯವೇ ನನ್ನ ಪರಾಪ್ರಕೃತಿಯಪ್ಪ, ತಿಳ್ಕೋ. ವಿಧಿ, ಅಂಡರ್ಸ್ಟ್ಯಾಂಡ್. This is Utkrishta. It is higher level. Illi Acharya gives an explanation very clear. Without Jiva Chaitanya, creation cannot sustain. Creation is Jada. It is dead, inert, dead. Jada ಅಂತಂದ್ರೆ ಸತ್ತು ಹೋಗಿರತಕ್ಕಂಥ ವಸ್ತು ಅಂತ ಹೇಳ್ಬಹುದು. ಒಂದು ಕಲ್ಲು, ಒಂದು ಮರಳು, ಒಂದು ನೀರು, ಅಲ್ಲಿ ಜೀವ ಇಲ್ಲ ಅಂತ ಹೇಳ್ತೇವೆ. ಭೂಮಿ, ಬೆಟ್ಟ ಗುಡ್ಡಗಳು, ಅದಕ್ಕೆ ಜೀವ ಇಲ್ಲ ಅಂತೇವೆ. ಪಶು ಪಕ್ಷಿಗಳು, ವೃಕ್ಷಗಳಿಗೆ ಜೀವ ಇದೆ, ಸಸ್ಯಗಳಿಗೆ ಜೀವ ಇದೆ. ನೀರು ಜಡ, ಕಲ್ಲು ಜಡ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೇವೆ. ಹಾಗೆ ಈ ಜಡ ವಸ್ತು ತಾನಾಗಿಯೇ ಉಳಿಬೇಕು ಅಂದ್ರೆ ಸೃಷ್ಟಿನಲ್ಲಿ ಅದಕ್ಕೆ ಜೀವ ಚೈತನ್ಯ ಒಳಗಡೆ ಇರಬೇಕು. ಯಾವುದೋ ಒಂದು ಶಕ್ತಿ ಇರಬೇಕು. ಆ ಶಕ್ತಿಯೇ ನಾನು, ಅದು ನನ್ನ ಪರಾಪ್ರಕೃತಿ. ಯಾವ ಶಕ್ತಿಯಿಂದ ಪ್ರಪಂಚ ಧರಿಸಲ್ಪಟ್ಟಿದೆಯೋ, ಈ ಜಗತ್ತು, ಸಂಸಾರ, ಬ್ರಹ್ಮಾಂಡ, ವಿಶ್ವ ಇವೆಲ್ಲವೂ ನಡೀತಾ ಇದೆಯೋ, ವೈವಿಧ್ಯಮಯವಾದಂತಹ ಸೃಷ್ಟಿ ಕಾರ್ಯ ನಡೀತಾನೇ ಇದೆಯೋ, ಇದಕ್ಕೆ ಆ ನನ್ನ ಶಕ್ತಿಯೇ ಕಾರಣ. ಯಾವುದು? ಪರಾಪ್ರಕೃತಿ. ಅದು ಉತ್ಕೃಷ್ಟವಾದ ಶಕ್ತಿ. ಆಚಾರ್ಯ Madhva gives another wonderful commentary here. Paraprakriti, Acharya Madhva says, is nothing but the Jagat Karana Prakriti, the primordial cause for the creation, the primordial Shakti, the power for the creation coming from Lord only, under the influence of Lord, under the servitude of Lord. ಭಗವಂತನ ಸಾನ್ನಿಧ್ಯದಿಂದ, ಭಗವಂತನ ಸಂಕಲ್ಪದಂತೆ ಈ ಪರಾಪ್ರಕೃತಿ ಶಕ್ತಿ ರೂಪವಾಗಿ ಏನು ಬರ್ತಾ ಇದೆಯಲ್ಲ, ಈ ಪರಾಪ್ರಕೃತಿ ಮತ್ತೇನೂ ಅಲ್ಲ, ಸಾಕ್ಷಾತ್ ಶ್ರೀದೇವಿ. ಸಾಕ್ಷಾತ್ ಶ್ರೀದೇವಿ is nothing but Paraprakriti. That Sridevi in feminine form, what we worship, that Moola Tattva, Sridevi or Lakshmi or Rama, all these words are used. In common sense, Rama or Lakshmi or Sridevi is known as consort of Lord Narayana. ಭಗವಂತನಾದಂತಹ ವೈಕುಂಠಪತಿಯಾದಂತಹ ಶ್ರೀಮನ್ ನಾರಾಯಣನ ಅರ್ಧಾಂಗಿ ಅಂದ್ರೆ ಲಕ್ಷ್ಮಿ, ಶ್ರೀಲಕ್ಷ್ಮಿ, ಶ್ರೀದೇವಿ. ಇದು ಸಾಮಾನ್ಯ ಅರ್ಥ. ಒಳಗಿನ ಅರ್ಥ ಏನು ಹೇಳ್ತಾ ಇದ್ದಾರೆ ಮಧ್ವರು ಅಂದ್ರೆ, ಯಾವ ಮೂಲ ಪ್ರಕೃತಿಯಿಂದ ಪ್ರಪಂಚ ಉದ್ಭವ ಆಗುತ್ತಲ್ಲ,
ಭಗವಂತ ಹೇಳ್ತಾ ಇರೋ ಅಪರಾ ಪ್ರಕೃತಿ ಅಂತ ಹೇಳ್ತಾ ಇದ್ದಾನೆ, ಕೆಳಮಟ್ಟದ ಪ್ರಕೃತಿ ಅಂತ, ಅದು ಸಾಕ್ಷಾತ್ ಶ್ರೀಲಕ್ಷ್ಮಿ, ಸಾಕ್ಷಾತ್ ಶ್ರೀದೇವಿ, ಅವಳ ಶಕ್ತಿಯೇ ಆ ರೂಪದಲ್ಲಿ ಬಂದಿದೆ. ಇದು ಆಚಾರ್ಯ ಮಧ್ವರ ಭಾಷೆ ವಿವರಣೆ. The one important point to remember here, ಜಡ ಪ್ರಕೃತಿ ಮೊದಲು ಬಂದು ಅದರ ಜೊತೆಗೆ ಭಗವಂತನ ಚೈತನ್ಯ ಶಕ್ತಿ ತುಂಬಿರೋದ್ರಿಂದ ಸೃಷ್ಟಿ ನಡೀತಾ ಇದೆ. ದ ಕ್ರಿಯೇಷನ್ ಇಸ್ ಸಸ್ಟೈನ್ಡ್ ಬಿಕಾಸ್ ಆಫ್ ಪರ ತತ್ವ ಕಂಬೈನಿಂಗ್ ವಿತ್ ಜಡ ತತ್ವ. ವಿ ಹ್ಯಾವ್ ಟು ರಿಮೆಂಬರ್ ಪರಾ ಪ್ರಕೃತಿ, ಪರಬ್ರಹ್ಮ ತತ್ವ, ಜೀವಭೂತ ತತ್ವ joining with apara, the creation has started. Pulsating. Life is pulsating. Creation is sustained. ಜಗತ್ತು ನಡೀತಾ ಇರೋದು, ಜಗತ್ತಲ್ಲಿ ಜೀವಶಕ್ತಿ ಇರೋದು ಭಗವಂತನ ಸಂಕಲ್ಪದಿಂದ. ಇದು ನಮ್ಮ ಒಳ ಅರ್ಥ ತಿಳ್ಕೊಳ್ಳಿ. ಆದ್ದರಿಂದ ಇದನ್ನ ಫರ್ದರ್ ಟು ಕ್ಲಿಯರ್ ದಿಸ್ ನೆಕ್ಸ್ಟ್ ಶ್ಲೋಕ ಹಿ ಮೇಕ್ಸ್ ಇಟ್ ವೆರಿ ಕ್ಲಿಯರ್. ಲಾರ್ಡ್ ಗಿವ್ಸ್ ಅ ವೆರಿ ಕ್ಲಿಯರ್ ಪಿಕ್ಚರ್ ಹಿಯರ್. ಏತದ್ ಯೋನೀನಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ. ಸರ್ವಾಣಿ ಪ್ಲಸ್ ಇತಿ ಪ್ಲಸ್ ಉಪಧಾರಯ. ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಲಯಸ್ತಥಾ. ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಲಯಸ್ತಥಾ. ಅಹಂ ಭಗವಂತ ಹೇಳ್ತಾ ಇರೋದು. ನಾನು ಅಂದ್ರೆ ಯಾರಪ್ಪ, ಭಗವಂತ ಅಂದ್ರೆ ಏನೋ ನಿನ್ನ ಪ್ರಶ್ನೆ ಸಂದೇಹಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದೇನೆ. ನಿಜವಾದ ಅರ್ಥದಲ್ಲಿ ನಾನು ಅಂದ್ರೆ ಏನು ಅಂತ ತಿಳ್ಕೊಂಡಿದೀಯ, ಹೇಳ್ತೇನೆ ಕೇಳು. ಅಹಂ ಇಲ್ಲಿ ಭಗವಂತ, ಭಗವಂತನ ಬಗ್ಗೆ ವಿಶ್ಲೇಷಣೆ ಕೊಡ್ತಾ ಇರೋದು. ಲಾರ್ಡ್ ಈಸ್ ಎಕ್ಸ್ಪ್ಲೈನಿಂಗ್ ಅಬೌಟ್ ಲಾರ್ಡ್ ಓನ್ಲಿ. ಲಾರ್ಡ್ ಈಸ್ ಎಕ್ಸ್ಪ್ಲೈನಿಂಗ್ ಅಬೌಟ್ ಹಿಮ್ಸೆಲ್ಫ್ ಓನ್ಲಿ ಆಸ್ ಅಹಂ. ನಾಟ್ ಎನಿ ಹ್ಯೂಮನ್ ಬೀಯಿಂಗ್ ಎಕ್ಸ್ಪ್ಲೈನಿಂಗ್ ದಿಸ್. ಅಹಂ ಕೃತ್ಸ್ನಸ್ಯ ಜಗತಃ. ಕೃತ್ಸ್ನಸ್ಯ ಮೀನ್ಸ್ ಸಮಸ್ತ, ದಿ ಎಂಟೈರ್ ಕಾಸ್ಮಾಸ್, ದ ಹೋಲ್ ಬ್ರಹ್ಮಾಂಡ, ಸಮಸ್ತ ಜಗತ್ತು, ಇಡೀ ವಿಶ್ವ, ಎಲ್ಲ ಪ್ರಪಂಚ, ಗ್ರಹಗಳು, ತಾರೆಗಳು, ನಕ್ಷತ್ರಗಳು, ಏನೇನು ನಾವು ಹೇಳ್ತೇವೋ, ದ ಹೋಲ್ ಯೂನಿವರ್ಸ್. ಅಹಂ ಕೃತ್ಸ್ನಸ್ಯ ಜಗತಃ. ಐ ಆಮ್ ಪ್ರಭವಃ. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದ ಕ್ರಿಯೇಷನ್ ಆಫ್ ದ ಹೋಲ್ ಯೂನಿವರ್ಸ್. Appearance of the whole universe is under my control. I am responsible. Similarly, pralayaha, destruction of the whole universe, I am responsible. Aham jagataha prabhavaha tatha pralayaha. I am responsible for both creation, ಸೃಷ್ಟಿ ಮತ್ತು ಸಂಹಾರ. ಇದು ನಾನೇ ಕಾರಣ. ನನ್ನಿಂದಲೇ ಸೃಷ್ಟಿ ಆಗ್ತಾ ಇದೆ, ನನ್ನಿಂದಲೇ ಈ ಸಂಸಾರ ಸಂಹಾರ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಳಪ್ಪ. ಯಾಕೆ ಅಂದ್ರೆ ಫಸ್ಟ್ ಲೈನ್, ಫಸ್ಟ್ ಚರಣ ಈಸ್ ವೆರಿ ಕ್ಲಿಯರ್. ಏತದ್ ಯೋನೀನಿ ಭೂತಾನಿ ಸರ್ವಾಣಿ. ಸರ್ವಾಣಿ ಭೂತಾನಿ ಏತದ್ ಯೋನೀನಿ. ಏತದ್ ಯೋನೀನಿ ಭೂತಾನಿ ಸರ್ವಾಣಿ. ಸಮಸ್ತ ಭೂತ ಪ್ರಪಂಚಗಳು, ಸಮಸ್ತ ಜಗತ್ತಿನ ಜೀವಿಗಳು, ಸಮಸ್ತ ಪ್ರಪಂಚದ ಎಲ್ಲಾ ವಸ್ತುಗಳು. ಭೂತಾನಿ ಅಂದ್ರೆ ಬೋತ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್. ಸಮಸ್ತ ಭೂತ ಪ್ರಪಂಚ, ಸಮಸ್ತ ಪ್ರಪಂಚವು ಏತದ್ಯೋನೀನಿ, ಈ ಎರಡು ನನ್ನ ಪ್ರಕೃತಿಗಳ ಸಹಾಯದಿಂದಲೇ ಬಂದಿದೆ. ಯಾವುದು? ದಿ ಹೋಲ್ ಯೂನಿವರ್ಸ್, ದ ಹೋಲ್ ಪ್ರಪಂಚ ಹ್ಯಾಸ್ ಕಮ್ ಬಿಕಾಸ್ ಆಫ್ ದಿ ಕಾಂಬಿನೇಷನ್ ಆಫ್ ಟೂ ಪ್ರಕೃತೀಸ್ ಆಫ್ ಮೈಂಡ್. One, the lower Prakriti, Apara Prakriti, plus Jiva Prakriti, Para Prakriti. Etad Yonini. Because of the two Prakritis, Sarvani Bhutani, Iti Upadharaya, Tilkolappa. Know this. Iti Upadharaya means understand this correctly. The whole creation has come because of my Sankalpa. Similarly, one fine day, according to my Sankalpa, this whole creation will go back. ಸೃಷ್ಟಿ ಆಗ್ತಾನೇ ಇರುತ್ತೆ, ಆಗ್ತಾನೇ ಇರುತ್ತೆ, ಮತ್ತೆ ಅದಕ್ಕೆ ನಾಶ ಇದ್ದೇ ಇದೆ.
It is a continuous process. Appearance and disappearance of the entire creation that takes crores and crores of years in the human parlance. So in that sense, samsara is called anadi. ಇದು ಅನಾದಿ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಕೋಟ್ಯಾಂತರ ವರ್ಷಗಳು ಇದು ಇದೆ. ನಮ್ಮ ಎಣಿಕೆಯಲ್ಲಿ ಬರೋಲ್ಲ. ನಾವು ಹುಟ್ಟೋ ಹಿಂದೂ ಲಕ್ಷಾಂತರ ಜನ್ಮಗಳಿಂದನೂ ಸಂಸಾರ ಇದೆ, ಪ್ರಪಂಚ ಇದೆ. ಈ ದೇಹ ಬಿದ್ದ ಮೇಲೂ ಲಕ್ಷಾಂತರ ಜನ್ಮಗಳು ದಾಟಿದ್ರೂ ಪ್ರಪಂಚ ಇರುತ್ತೆ ಅನ್ನೋ ಅರ್ಥ ಅದು. ಪ್ರತಿ ಸಲವೂ ಸೃಷ್ಟಿಯಾದಾಗ ಪ್ರಪಂಚ ಉತ್ಪತ್ತಿಯಾಗುತ್ತೆ. ಪ್ರತಿ ಸಲವೂ ಬ್ರಹ್ಮನ ಹಗಲಿನ ಕೊನೆಯಲ್ಲಿ ಸೃಷ್ಟಿ ಮತ್ತೆ ಮುಳುಗಡೆಗೆ ಬಂದಾಗ, ವಿನಾಶಕ್ಕೆ ಬಂದಾಗ ಸಂಪೂರ್ಣವಾಗಿ ನಾಶವಾಗುತ್ತೆ. ಅದು ಮಹಾಪ್ರಳಯ. ಮತ್ತೆ ಮರು ದಿವಸ ಸೃಷ್ಟಿ ಪ್ರಾರಂಭ, ಹೊಸ ಸೃಷ್ಟಿ ಪ್ರಾರಂಭ, ಮತ್ತೆ ಅದು ಅಂತ್ಯವಾಗುವ ಸಮಯವೂ ಬರುತ್ತೆ. ಇದು ಅನಾದಿಯಾಗಿ ನಡೀತಾ ಇದೆ ಚಕ್ರ. ಸೃಷ್ಟಿ ಮತ್ತು ಸಂಹಾರ ಎರಡೂ ಭಗವತ್ ಸಂಕಲ್ಪದಲ್ಲಿ ನಡೀತಾ ಇದೆ. ಇದು ತುಂಬಾ ಹಿಂದೆ ಎಷ್ಟೋ ಸಲ ಇದರ ಬಗ್ಗೆ ಬಂದಾಗ ಇದು ಯಾಕೆ ಹೀಗೆ ಅನ್ನೋದಕ್ಕೆ ಆಚಾರ್ಯ ಶಂಕರ ಹ್ಯಾಸ್ ಗಿವನ್ ದಿ ಓನ್ಲಿ ಪಾಸಿಬಲ್ ಕರೆಕ್ಟ್ ಆನ್ಸರ್. ವೈ ದಿಸ್ ಕ್ರಿಯೇಷನ್ is going on, and then you say that Lord is responsible, and again you say Lord is responsible for destruction of the whole samsara. What is the benefit of that? What is the use of that? Is there any use? Technically there is no use. So why the creation? ಈ ಸೃಷ್ಟಿನೇ ಯಾಕಾಗಬೇಕು? ನಾವೆಲ್ಲ ಯಾಕೆ ಹುಟ್ಟಿ ಸಂಕಟ ಪಡಬೇಕು, ತೊಂದರೆ ಅನುಭವಿಸಬೇಕು? ಹುಡ್ದೇನೆ ಇದ್ರೆ ಏನಾಗ್ತಾ ಇತ್ತು? ಭಗವಂತ ನಮ್ಮನ್ನು ಯಾಕೆ ಹುಟ್ಟಿಸ್ಬೇಕು? ಹುಟ್ಟಿಸೋದು ಯಾತಕ್ಕೆ, ಮತ್ತೆ ಸಾಯಿಸೋದು ಯಾತಕ್ಕೆ? ಸಾಮಾನ್ಯ ಅರ್ಥದಲ್ಲಿ ಮನುಷ್ಯ ಹುಟ್ಟಿ ಸಾಯ್ತಾನೆ, ಹಾಗೆ ಸೃಷ್ಟಿ ಹುಟ್ಟಿ ಸಾಯುತ್ತೆ. ಲಾಂಗ್ ರೇಂಜ್ ಹ್ಯೂಮನ್ ಲೈಫ್ ಇಸ್ ಸ್ಮಾಲ್. ಸೇಮ್ ಥಿಂಗ್ ಯು ಕ್ಯಾನ್ ಅಪ್ಲೈ ಫಾರ್ ದ ಹೋಲ್ ಕ್ರಿಯೇಷನ್. ಯಾಕೆ? ನೋ ಆನ್ಸರ್. ಇದು ಭಗವತ್ ಲೀಲಾ. ಆಚಾರ್ಯ has given the answer. This cannot be understood till you become a jnani, till you are realized, till you become aware of the absolute tattva. Till you become that only, you will never understand this. Simply think that it is divine sport. ಇದು ಕೇವಲ ಭಗವತ್ ಲೀಲೆಯಪ್ಪ, ಭಗವಂತನ ಆಟ ಅಂತ ತಿಳ್ಕೊಳ್ಳಿ. ಇದು ಯಾಕೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಉತ್ತರ ಇಲ್ಲ ಇಲ್ಲಿ. ಯಾಕೆ ಉತ್ತರ ಇಲ್ಲ ಅಂದ್ರೆ ಉತ್ತರ ಇದೆ, ನಿಮಗೆ ಅರ್ಥ ಆಗಲ್ಲ ಅಂತ ಆಚಾರ್ಯ ಸೇಸ್. The mind and the intellect, the buddhi can never understand because of it is limited to aham, to the sharira. So with the limited sense, the buddhi or the mind cannot understand. Why the creation? That is why here I remember one. All the time it comes out from my mouth. How lucky we are. See, these things we understand only by Guru's grace. These things can be really understood by his Guru Kataksha, his compassionate look and his grace, his krupa, his anugraha. As all of us we know, we have experienced, all of us without exception, how difficult in a lifetime of any human being to find a Sadguru first. And even if you see a Sadguru, a person may not understand that he is a Sadguru, because the Guru appears very ordinary, mortal, very ordinary person. Even if you understand that he is a Sadguru, coming nearer to him, getting his blessing, sitting with him, following his Upadesha, and doing sadhana, still rare and rare and rare and rare, one after another. Only by the grace of such a Mahatman, who is God incarnate himself, who is Parabrahma Tattva only, a realized master, Mahajnani, Mahasanta, Siddhapurusha, ಪರಮಹಂಸ ಸ್ಥಿತಿಲಿರ್ತಕ್ಕಂತಹ ಸದ್ಗುರು ಸಿಗೋದೇ ಕಷ್ಟ ಅಂತಂದ ಮೇಲೆ ಅಂತಹ ಗುರು ನಮಗೆ ಸಿಕ್ಕಾಗ ನಾವು ಎಷ್ಟು ಪುಣ್ಯಶಾಲಿಗಳು ಅಂತ ಪ್ರತಿ ಸಲವೂ ನೆನೆಸ್ಕೊಳ್ಬೇಕು. ವಿ ಹ್ಯಾವ್ ಟು ರಿಮೆಂಬರ್ ದಿಸ್. ಇನ್ ಫ್ಯಾಕ್ಟ್ ಅವರ್ Parameshchi Guru, I remember Shivananda Saraswati has mentioned this point long back very clearly in his Upadeshas. You think that you are lucky because you have a Sadguru. Once you have a Sadguru, you need not fear. Everything he will take care. Just follow the instruction. Our Parameshchi Guru Shivananda Saraswati in Rishikesh has mentioned this.
How lucky we are. Every time why I say, why this comes out, I have no idea at all. There is a saying, which Upanishad part, I cannot recollect. There is a saying, Akalpakoti Janmanam Yajnadana Tapakriyaha. Akalpakoti Janmanam Yajnadana Tapakriyaha Ta Sarvaha Safala Guru Santoshataha Matrataha. Ta Sarva Safalaha Guru Santoshataha Matrataha. Statement. In the innumerable human birth, countless human birth, whatever Homa, Havan, Yajna we have conducted the righteous way, Dana, Satpatra, whatever charity we have done, whatever seva we have done, whatever charity we have given, Tapaha, whatever penance, Dhyana, meditation, Tapas, Japa we have done, Akalpakoti Janmanam Yajnadana Tapakriyaha. All such actions, whatever fruit they will give you by performing such Yajna, Dana, Tapas throughout the life. Compared to that fruit, Ta Sarvaha Safala Sadguru Santoshataha Matrataha. All the entire benefit of your lifetime such activities in thousands of births. Not one birth. In thousands of births, whatever such activity I have conducted, yajna, dana, tapas, meditation, japa, whatever it is, all that benefit will get within no time when I please my Guru. Ta sarva safalaha sadguru santoshataha matrataha. When I please my Guru, when my Guru is immensely pleased, when my Guru feels very happy about me, then I get all that benefit in no time. I need not do one tartha. I need not do yajna, homa, havana, tapas, penance, charity, whatever it is. All that if I can be at the lotus feet of our Guru, simply follow his instruction. ನನ್ನ ಗುರು ಪರಮಾತ್ಮ ಏನು ಹೇಳಿದ್ದಾರೆ ಅದನ್ನು ಮಾತ್ರ ನಾನು ಮಾಡ್ತೇನೆ, ನನಗೇನು ಗೊತ್ತಿಲ್ಲ ಅಂತ ಇದ್ರೂ ಸಾಕು. ಎಲ್ಲವೂ ಗುರು ಕೃಪೆಯಿಂದ ತಾನಾಗಿಯೇ ಬಂದು ಬಿಡುತ್ತೆ. ಇದು ಉಪನಿಷತ್ ವಚನ ರೀ. ನಾಟ್ ದಿಸ್ ಪರ್ಸನ್ ಇಸ್ ಟಾಕಿಂಗ್. ಸೊ ಅಂಡರ್ಸ್ಟ್ಯಾಂಡ್ ಹೌ ಲಕಿ ವಿ ಆರ್. ನಮ್ಮ ಕೆಲಸ ಸದ್ಗುರುವಿಗೆ ಸಂಪೂರ್ಣ ಶರಣಾಗತಿ. ಆ ಸದ್ಗುರು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಆ ಕೃಷ್ಣ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ರಾಮಚಂದ್ರ ಬೇರೆ ಅಲ್ಲ, ನನ್ನ ಗುರು ಬೇರೆ ಅಲ್ಲ. ಆ ಗುರು ಇಲ್ಲೂ ಇದ್ದಾನೆ, ಒಳಗೂ ಇದ್ದಾನೆ, ನಮಗೆ ದಾರಿ ತೋರಿಸ್ತಾ ಇದ್ದಾನೆ. ನಾವು ಎಂತಹ ಭಾಗ್ಯಶಾಲಿಗಳು. ಇದು ಮನಸ್ಸಲ್ಲಿ ಇದ್ರೆ ಇದು ಇರಲೇಬೇಕು. ಈ ಜನ್ಮ ಸಾಫಲ್ಯ, ಈ ಜನ್ಮ ಸಾರ್ಥಕ. ಐ ಡೋಂಟ್ ನೋ ವೈ ಆಲ್ ದೀಸ್ ಥಿಂಗ್ಸ್. ಎವ್ರಿ ಟೈಮ್ ಗುರು ವಿಲ್ ಮೇಕ್ ಮೀ ಟು ಸ್ಪೀಕ್ ಆಲ್ ದೀಸ್ ಥಿಂಗ್ಸ್. ಐ ಹ್ಯಾವ್ ನೋ ಐಡಿಯಾ. ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತಿ ಉಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ. ಸೊ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಬೋತ್ appearance and disappearance of the entire universe because of my lower prakriti called apara prakriti and higher prakriti, jiva bhuta prakriti, jiva chaitanya prakriti. And further next he makes it very clear. Even if Arjuna has got little bit left any doubt, ಏನಪ್ಪ ಭಗವಂತ ಹೇಳ್ತಾ ಇದ್ದಾನಲ್ಲ, ಪಂಚಭೂತಗಳು, ಅಹಂಕಾರ, ಮನಸ್ಸು, ಬುದ್ಧಿ ಇವುಗಳು ನನ್ನಿಂದನೇ ಬಂದಿರತಕ್ಕಂತಹ ಕೆಳಮಟ್ಟದ ಪ್ರಕೃತಿ, ಮೂಲ ಪ್ರಕೃತಿ ಆಗಿದೆಯಪ್ಪ. ನನ್ನ ಉತ್ಕೃಷ್ಟ ಪ್ರಕೃತಿ ಯಾವುದು ಅಂದ್ರೆ ಜೀವಭೂತ, ಜೀವ ಚೈತನ್ಯ ಪ್ರಕೃತಿ. ಇವೆರಡರ ಸಂಯೋಗದಿಂದ ಜಗತ್ತು ಉತ್ಪತ್ತಿ ಆಗುತ್ತೆ. ಈ ಜಗತ್ತು ಉತ್ಪತ್ತಿಗೆ ಮತ್ತು ಜಗತ್ತಿನ ನಾಶಕ್ಕೆ ನಾನೇ ಅಪ್ಪ ಕಾರಣ ಅರ್ಜುನ ಅಂತ ಹೇಳ್ತಾ ಇದ್ದಾನಲ್ಲ ಕೃಷ್ಣ. ಇದು ನಿಜವಾ ಹೌದಾ ಅನ್ನೋ ಪ್ರಶ್ನೆ. Acharya in his beautiful Vyakhana he explained this before next sloka. So there is a sense of doubt in the mind of Arjuna.
whether what Lord is telling me, is it really so? Because ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಭಗವಂತ, ಅಹಂ ಕೃತ್ನಸ್ಯ ಜಗತಃ ಪ್ರಭವ ಪ್ರಳಯಸ್ಥಥ, ಐ ಆಮ್ ರೆಸ್ಪಾನ್ಸಿಬಲ್. ಸೊ ವೆನ್ ದಿ ಮೈಂಡ್, Arjuna, he thinks that Krishna is a human body. There is a problem. ಇಲ್ಲಿ ನಮ್ಮ ಸಂಶಯ ಏನು ಬರಬಹುದು ಅನ್ನೋದಕ್ಕೆ ಭಗವಂತ ಉತ್ತರ ಕೊಡ್ತಾ ಇದ್ದ. ಸಾಮಾನ್ಯ ಮನುಷ್ಯರಾದಂತಹ ನಾವು ಈ ಶ್ಲೋಕವನ್ನು ಓದಿದಾಗ ನಮ್ಮ ಮನಸ್ಸಿಗೆ ಒಂದು ಸಂಶಯ ಬರ್ಬೋದಲ್ಲ, ಏನಪ್ಪ ಕೃಷ್ಣ ಹೇಳ್ತಾ ಇದ್ದಾನೆ ನಾನೇ ಜಗತ್ತಿಗೆ ಕಾರಣ ಅಂತ. ಅದು ಹೇಗೆ ಕಾರಣ? ಅಂತ ಕೃಷ್ಣನನ್ನು ನಾವು ಕೇವಲ ಮನುಷ್ಯಾಕಾರದಲ್ಲಿ ಒಬ್ಬ ರಾಜನಾಗಿ ಪಾಂಡವರ ಹಿತೈಷಿಯಾಗಿ ನೋಡೋದಾದ್ರೆ ಈ ಸಂಶಯ ಬರೋದು ಸಹಜ. ಅದು ಬರುತ್ತೆ ಅಂತ ಕೃಷ್ಣನಿಗೆ ಗೊತ್ತಿದೆ, ಪರಮಾತ್ಮನಿಗೆ ಗೊತ್ತಿದೆ. ಆದ್ದರಿಂದ ಮುಂದಿನ ಶ್ಲೋಕ ಅಗೇನ್ ನೌ ಹಿ ಕ್ಲಾರಿಫೈಸ್. ಇಫ್ ಅಟ್ ಆಲ್ ಲಿಟಲ್ ಸೆನ್ಸ್ ಆಫ್ ಡೌಟ್ ಇಸ್ ರಿಮೈನಿಂಗ್ ಇನ್ ಅರ್ಜುನಾಸ್ ಮೈಂಡ್, ದೆನ್ ದ ನೆಕ್ಸ್ಟ್ ಶ್ಲೋಕ ಹಿ ಕ್ಲಾರಿಫೈಸ್. He removes that doubt from the mind of Arjuna. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ. ಮತ್ತಃ ಪರತರಂ, ಪರತರಂ ಮತ್ತಃ, ಅದರ್ ದ್ಯಾನ್ ಮೀ, ನನ್ನ ಬಿಟ್ಟು, ಓನ್ಲಿ ಮೀ, ನಾನು ಒಬ್ಬನೇ ಇರೋದಪ್ಪ, ನನ್ನ ಬಿಟ್ಟು ಇನ್ಯಾರು ಇಲ್ಲ ಅಂತ ಅರ್ಥ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ. ನೋಡಪ್ಪ ಪಾರ್ಥ, ಧನಂಜಯ, ಗುಡಾಕೇಶ, ಭರತರ್ಷಭ, ಮಹಾಬಾಹೋ ಎಲ್ಲ ಪ್ರೀತಿ ಹೆಸರುಗಳು. ಅರ್ಜುನನಿಗೆ ಹೇಳ್ತಾ ಇರೋದು, ನನ್ನ ಬಿಟ್ಟು ಬೇರೆ ಯಾವ ಹಿರಿಯ ವಸ್ತು ಆಗಲಿ, ನನ್ನ ಬಿಟ್ಟು ಮತ್ತೊಂದು ವಸ್ತು ಆಗಲಿ, ನನ್ನ ಬಿಟ್ಟು ಜಗತ್ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥ ಇನ್ನು ಯಾವುದೇ ತತ್ವವಾಗಲಿ, ಇನ್ನು ಯಾವುದೇ ಪರಮಾತ್ಮ ಆಗಲಿ, ಇನ್ಯಾರೂ ಇಲ್ಲಪ್ಪ. ಮತ್ತಃ ಪರತರಂ ನ ಅಸ್ತಿ ಕಿಂಚಿತ್. Absolutely remember, there is nothing other than me, there is nothing higher than me, there is no other God higher than me. I am the only person responsible. I am the only person. I am the only person for creation and destruction. Remember this. The whole universe is under my control. That is the point. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಸೆಕೆಂಡ್ ಲೈನ್, ಸೆಕೆಂಡ್ ಚರಣ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ದಿಸ್ ಇಸ್ ಅನದರ್ ಲ್ಯಾಂಡ್ ಮಾರ್ಕ್ ಫ್ರೇಸ್, ಸೂತ್ರೇ ಮಣಿಗಣ ಇವ. ಅವರ್ ಗುರುದೇವ್ ವಾಸ್ ವೆರಿ ಫಾಂಡ್ ಆಫ್ ದಿಸ್. ಇನ್ ದ ಹೋಲ್ ಆಫ್ ಭಗವದ್ ಗೀತಾ, he used to pick up some beautiful phrases. Every time he used to repeat in front of me. I would say I am lucky enough. Even others must have heard. Always he used to say, Sutre Manigana Iva. Like the Upanishads phrases also he used to use. Like that Bhagavad Gita phrases. Sutre Manigana Iva. That's all he used to say. That means what? Sutre Manigana Iva means what? The simple explanation, very simple. There is no doubt, no problem here. Just like you look at a necklace of pearls or any other beads, precious metal or whatever it is. Now the necklace is formed because there is a dhaga inside running through, a single thread running through all the beads, Whether it is a pearl necklace, necklace of gold, or any other material, there is a continuous connection between one bead and the other bead by the help of the dhaga or the thread. ಆ ದಾರದ ಸಹಾಯದಿಂದ ಮಣಿಗಳು ಪೋಣಿಸ್ತಾ ಒಂದು ಸರಮಾಲೆ ಆಯಿತು. ಸೂತ್ರೇ ಮಣಿಗಣ ಇವ. ಯಾವ ರೀತಿ ದಾರದಲ್ಲಿ ಮಣಿಗಳನ್ನ ಪೋಣಿಸಿ ಅದನ್ನ ಒಂದು ಆಕಾರ ತಂದು ಅದನ್ನ ಮಾಲೆ ಮಾಡ್ತೇವಲ್ಲ, just like you prepare a necklace out of beads by introducing the thread as the connecting link, supporting link, as a substratum. Without that link, without that thread, without that support, without that substratum, the monies cannot stand in this place. They will spill over.
ಆ ದಾರ ಕಟ್ಟಾದ್ರೆ ಏನಾಗುತ್ತೆ, ಥ್ರೆಡ್ ಇಸ್ ಬ್ರೋಕನ್. ಆಲ್ ಆಫ್ ಅಸ್ ವಿ ನೋ ಹೌ ಅವರ್ ಚಿಲ್ಡ್ರನ್ pearl necklaces, artificial necklaces, pearl necklaces, when they come running by breaking the thread, all the pearls will fall down, helter and skelter on the ground. ದಾರ ಕಿತ್ತೋದ್ರೆ ಮುತ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಮಕ್ಕಳು ಹೋ ತಳ್ತಾರಲ್ಲ, ಅಯ್ಯೋ ನಂದು ಮುತ್ತಿನ ಸರ ಕಟ್ಟಾಯಿತು, ನನ್ನ ಮುತ್ತಿನ ಸರ ಒಡೆದೋಯ್ತು, ಮುತ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆದವು. ದಾರ ಇರೋದಕ್ಕೆ ಅದು ಮುತ್ತಿನ ಸರ, ದಾರ ಇಲ್ಲದಿದ್ರೆ ಏನಿದೆ? ಎಂತಹ ಉದಾಹರಣೆ ಭಗವಂತ ಕೊಡ್ತಾ ಇದ್ದಾನೆ. ಲಾರ್ಡ್ ಇಸ್ ಗಿವಿಂಗ್ ದಿಸ್ ಎಕ್ಸಾಂಪಲ್. ಸೊ ಈಚ್ ಸ್ಟ್ರಿಂಗ್, ಈಚ್ ಬೀಡ್ ರೆಪ್ರೆಸೆಂಟ್ಸ್ ಡಿಫರೆಂಟ್ ಆಸ್ಪೆಕ್ಟ್ಸ್ ಆಫ್ ಕ್ರಿಯೇಷನ್. ಡಿಫರೆಂಟ್ ವರ್ಲ್ಡ್ಸ್ ಅನ್ನಿ, ಡಿಫರೆಂಟ್ ಪ್ಲಾನೆಟ್ಸ್ ಅನ್ನಿ, ಡಿಫರೆಂಟ್ ಇನ್ಯಾನಿಮೇಟ್ ಥಿಂಗ್ಸ್ ಅಂತ ಅನ್ಕೊಳ್ಳಿ. ಯು ಕ್ಯಾನ್ ರೆಫರ್ ದಟ್ ಟು ಎನಿಥಿಂಗ್. ಡಿಫರೆಂಟ್ ಟೈಪ್ಸ್ ಆಫ್ ಆನಿಮಲ್ಸ್ ಅನ್ನಿ, ಡಿಫರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ವಾಟ್ ಎವರ್ ಇಟ್, ಈಚ್ ಬೀಡ್ ರೆಫರ್ಸ್ ಟು ದಟ್. So whole creation is full of planets, stars, the satellites, and living beings, living organisms, everything in a planet like Earth. ಜಗತ್ನಲ್ಲಿ ಅಸಂಖ್ಯಾತ ಬ್ರಹ್ಮಾಂಡಗಳಲ್ಲಿ ಜೀವರಾಶಿ ತುಂಬಿ ತುಳುಕ್ತಾ ಇದೆಯಲ್ಲ. ಪ್ರತಿಯೊಂದು ಬ್ರಹ್ಮಾಂಡವನ್ನು ನಾವು ಒಂದು ಮುತ್ತು ಅಂತ ಲೆಕ್ಕ ಹಾಕೊಂಡ್ರೆ ಇವೆಲ್ಲ ಎಲ್ಲಿ ನಿಂತಿದೆ? ಸಾಮಾನ್ಯ ಪ್ರಶ್ನೆ. ಅಯ್ಯೋ, ಇಷ್ಟೊಂದು ನಕ್ಷತ್ರಗಳು ನಮ್ಮ ಕಣ್ಣಿಗೆ ರಾತ್ರಿ ಕಾಣುತ್ತಲ್ಲ, ಟೆಲಿಸ್ಕೋಪ್ ನೋಡಿದ್ರೆ, ಹಬ್ಬಲ್ ಟೆಲಿಸ್ಕೋಪ್ ನೋಡಿದ್ರೆ ಇನ್ನೂ ಜಾಸ್ತಿ ಕಾಣುತ್ತೆ. ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಸ್ಟಾರ್ಸ್ ಅಂಡ್ ಗ್ಯಾಲಕ್ಸೀಸ್. ಇನ್ಫೈನೈಟ್ ಯೂನಿವರ್ಸ್, ಅನ್ಬೌಂಡ್ ಯೂನಿವರ್ಸ್ ಕೆನಾಟ್ ಬಿ ಸ್ಟಡಿಡ್. ಸೈಂಟಿಸ್ಟ್ ವಿಲ್ ಸೇ ದಟ್. ಆಸ್ಟ್ರೋಫಿಸಿಸಿಸ್ಟ್ಸ್ know the value of that. Universe is infinite. They agree with that. So everything is strung in the creation in their own places by the God Sankalpa. Sutre Manigana Iva. Sant Jnaneshwar, same thing beautifully explains by a very single simile. ಜ್ಞಾನೇಶ್ವರ ಮಹಾರಾಜರು ಇದಕ್ಕೇನು ಹೇಳ್ತಾರೆ ಅಂದ್ರೆ, ಅವರು ಕೊಡುವ ಉದಾಹರಣೆ ಬಹಳ ಸುಲಭ. ಬಂಗಾರದ ದಾರದಲ್ಲಿ ಬಂಗಾರದ ಮಣಿಗಳನ್ನ ಪೋಣಿಸಿದ್ರೆ ನಿಮಗೆ ದಾರ ಕಾಣೋದಿಲ್ಲ, ಮಣಿಗಳು ಕಾಣ್ತಾ ಇರುತ್ತೆ, ಅದ್ರ ಒಳಗಡೆ ದಾರ ಇರುತ್ತೆ. ಆ ದಾರವೂ ಬಂಗಾರ, ಮಣಿಯೂ ಬಂಗಾರ ಅಂತ ಹೇಳ್ತಾ ಇದ್ದಾರೆ. ಸೊ ವಿತ್ ಎ ಥಿನ್ ಗೋಲ್ಡನ್ ಥ್ರೆಡ್, ವೆನ್ ಯು ಜಾಯಿನ್ ದ ಗೋಲ್ಡನ್ ಬೀಡ್ಸ್, ಇಟ್ ಫಾರ್ಮ್ಸ್ ಎ ಬ್ಯೂಟಿಫುಲ್ ಗೋಲ್ಡನ್ ನೆಕ್ಲೆಸ್. Sant Jnaneshwar example is very clear. Why? Because the thread is also gold nature, pure gold. The bead is also gold. That means God is there everywhere, inside and outside. The whole God himself has manifested in the form of universe. That is the meaning. Sutre Manigana Iva. Creation, diversity may appear. ವೈವಿಧ್ಯತೆ ಕಾಣಬಹುದು ಸೃಷ್ಟಿನಲ್ಲಿ, ಅನೇಕತೆ ಕಾಣ್ರು, ಇರೋ ತತ್ವ ಒಂದೇ. That is the point. Our Gurudev was very fond of. Sutre Manigana Iva. The whole universe is like that, under the control of Lord himself. So here, the sutra, the thread is Adhara, substrate. When you look at the necklace, ಮುತ್ತಿನ ಹಾರ ನೋಡಿದಾಗ ದಾರ ಕಾಣಲ್ಲ, ನಮಗೆ ಮುತ್ತುಗಳೇ ಕಾಣ್ತೇವೆ. ಹತ್ತತ್ರ ಪೋಣಿಸಿರ್ತೀವಲ್ಲ, ದಾರ ಒಳಗಡೆ ಇದೆ, ದಾರವೇ ಆಧಾರ. ಸೊ ಥ್ರೆಡ್ ಇಸ್ ಸಬ್ಸ್ಟ್ರೇಟ್, ಇಟ್ ಸಸ್ಟೈನ್ಸ್ ದ ನೆಕ್ಲೆಸ್ ಲೈಕ್ ದಟ್ ಕ್ರಿಯೇಷನ್. ಅಂಡ್ ದಿ ನೆಕ್ಲೆಸ್ ಪಾರ್ಟ್, ದಿ ಇಂಡಿವಿಜುವಲ್ ಬೀಡ್ಸ್, ದೇ ಆರ್ ಆಧೇಯ. ಈ ದಾರ, ಮುತ್ತಿನ ಸರದ ದಾರ ಆಧಾರವಾದರೆ ಆ ಮುತ್ತುಗಳು ಬಿಡಿಬಿಡಿಯಾಗಿರ್ತಕ್ಕಂಥ ಮುತ್ತುಗಳಿಗೆ ಆಧೇಯ ಅಂತ ಹೆಸರು. ಆಧಾರ ಆಧೇಯ ಸಂಬಂಧ ಅಂದ್ರೆ ವಿಥೌಟ್ ದಿ ಸಬ್ಸ್ಟ್ರೇಟಮ್ ನಥಿಂಗ್ ರಿಮೈನ್ಸ್. ಯು ರಿಕ್ವೈರ್ ಸಮಥಿಂಗ್ ಟು ಸ್ಟ್ಯಾಂಡ್ ಅಪಾನ್, ಸಮಥಿಂಗ್ ಟು ಫಾಲ್ ಬ್ಯಾಕ್. ಸೊ ದಟ್ ಈಸ್ ಗಾಡ್, ದಟ್ ಈಸ್ ಪರತತ್ವ, ದಟ್ ಈಸ್ ಪರ ಪ್ರಕೃತಿ, ದಟ್ ಈಸ್ ಜೀವತತ್ವ. ಸೊ ಲಾರ್ಡ್ ಈಸ್ ಮೇಕಿಂಗ್ ವೆರಿ ಕ್ಲಿಯರ್. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ. ದ ಹೋಲ್ ಥಿಂಗ್ ಈಸ್ ಕ್ರಿಯೇಟೆಡ್ ಬೈ ಮೀ. ಸೂತ್ರೇ ಮಣಿಗಣ ಇವ. ಹೋಲ್ ಥಿಂಗ್ ಈಸ್ ಮೈ ಕ್ರಿಯೇಷನ್. ಹ್ಯಾವ್ ನೋ ಡೌಟ್ ಅಬೌಟ್ ದಟ್.
I am making it again clearer and clearer to you, Arjuna, remember this. So he is speaking here about his Samagra Rupa. Next shloka onwards. Now what he explains here is next 8th shloka onwards. What he has explained again, he will explain in Vibhuti Yoga. Now same thing he is giving a hint here. ಸಮಗ್ರವಾಗಿ ನನ್ನನ್ನು ಅರ್ಥಕೋ ಅಂತ ಮೊದಲೇ ಹೇಳ್ಬಿಟ್ಟಿದ್ದಾನಲ್ಲ, ಸಮಗ್ರವಾಗಿ ನಾನು ಅಂದ್ರೆ ನೀನು ಹೇಗಪ್ಪ ತಿಳ್ಕೊಳ್ಬೇಕು? ಸುಮ್ಮನೆ ಹೇಳ್ಬಿಟ್ರೆ ಇಡೀ ಪ್ರಪಂಚವು ನನ್ನಿಂದ ಬಂದಿದೆ ಒಂದೇ ಒಂದು ವಾಕ್ಯದಲ್ಲಿ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ. ಈ ಸೃಷ್ಟಿಗೆ ನಾನೇ ಕಾರಣ ಅಂದ್ರೆ ಅರ್ಥ ಆಗ್ಲಿಕ್ಕಿಲ್ಲ. ಈ ಸೃಷ್ಟಿ ನನ್ನಿಂದನೇ ಬಂದಿದೆ, ನನ್ನಲ್ಲೇ ನಾಶವಾಗತ್ತೆ ಅಂತ ಅಷ್ಟೇ ಹೇಳ್ಬಿಟ್ರೆ ಪೂರ್ತಿ ಅರ್ಥವಾಗ್ಲಿಕ್ಕಿಲ್ಲ. ಈ ಜಡ ಪ್ರಕೃತಿ ಕೆಲಸ ಏನು, ಅದರ ವೈವಿಧ್ಯತೆ ಏನು, ವಾಟ್ ಇಸ್ ದ ಇನ್ನೇಟ್ ನೇಚರ್, ದಿ ಪೆಕ್ಯುಲಿಯರ್ ನೇಚರ್ ಆಫ್ ದಿಸ್ ಇಂಪರ್ಮನೆಂಟ್ ಅನ್ರಿಯಲ್ ಮಿಥ್ಯಾ ಜಗತ್ ಜಡ ಪ್ರಕೃತಿ, ಮೈ ಅಪರಾ ಪ್ರಕೃತಿ, ಹೌ ದಿಸ್ ವೇರೀಸ್, ಹೌ ಇಟ್ ಇಸ್ ಡಿಫರೆಂಟ್, ಅಂಡ್ ಬಿಕಾಸ್ ಆಫ್ ಮೈ ಸಂಕಲ್ಪ ಹೌ ಇಟ್ ವೇರೀಸ್. ಈ ಜಡ ಪ್ರಕೃತಿ ಯಾವ ರೀತಿ ಇದೆ, ನನ್ನ ಮೂಲ ಜೀವ ಚೈತನ್ಯ ಪ್ರಕೃತಿ ಜೊತೆ ಹೊಂದಾಣಿಕೆಯಾಗಿ ಯಾವ ರೀತಿ ಇದೆ ಅದನ್ನು ಬಿಡಿಸಿ ಬಿಡಿಸಿ ಹೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ. ಭಗವಂತನಿಗೆ ಬಂದಿರೋ ಆ ಮನಸ್ಥಿತಿನಲ್ಲಿ ಅರ್ಜುನನಿಗೆ ಇಷ್ಟೇ ಹೇಳಿದ್ರೆ ಅರ್ಥ ಆಗಲ್ಲ, ಇನ್ನೂ ಬಿಡಿಸಿ ಹೇಳೋಣ. ಎಕ್ಸಾಕ್ಟ್ಲಿ ದಿಸ್ ಇಸ್ ದ ಪಾಯಿಂಟ್. ಈಗ ವಿತ್ ದ 2 ಶ್ಲೋಕಾಸ್ ವಿ ಮೇ ನಾಟ್ ಅಂಡರ್ಸ್ಟ್ಯಾಂಡ್. ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ನಾನೇ ಎಲ್ಲದಕ್ಕೂ ಕಾರಣ. ಭಗವಂತ ಹೇಳ್ದ, ಆಯ್ತು, ಅರ್ಥ ಆಯ್ತು ಅನ್ಕೊಳ್ತೀವಲ್ಲ. ಅದು ಚೆನ್ನಾಗಿ ಅರ್ಥ ಆಗ್ಲಿಕ್ಕೆ ಮತ್ತೇನ್ ಮಾಡಬೇಕು? ಅದು ಅರ್ಥ ಆಗ್ಲಿ. ಯು ಹ್ಯಾವ್ ಟು ಗೋ ಡೀಪರ್ ಇನ್ ಟು ದಿಸ್ ಆಸ್ಪೆಕ್ಟ್. ದಟ್ ಇಸ್ ಲಾರ್ಡ್ಸ್ ವಿಲ್ ಅಂಡ್ ವಿಶ್. ಭಗವಂತನ ಆಶಯ ಅರ್ಜುನನ್ನ ಇಟ್ಕೊಂಡು ನಿಮಿತ್ತವಾಗಿ ಇದು ನಮಗೆ ಕೊಡ್ತಾ ಇರತಕ್ಕಂಥ ಉಪದೇಶ. ಅದಕ್ಕೋಸ್ಕರ ಇದನ್ನ ಬಿಡಿಸಿ ಬಿಡಿಸಿ ಹೇಳೋದು. ನೌ ಹಿ ಗೋಸ್ ಲಿಟಲ್ ಇನ್ ಡೀಟೇಲ್, ಜಸ್ಟ್ ಲೈಕ್ when you take a topic for discussion, first you give the summary, then you explain in detail. That is how Lord now explains in detail about his Samagra Rupa, his appearance or his stature, whatever word can be used, words fail here, about himself in totality. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಕ್ಕೆ ಪೌರುಷಂ ಋಷು. Now he goes on giving. Each one is itself is an important point. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ. What you call, Arjuna, the soft, flowing, liquid nature, that is the character of water. ಯಾವುದನ್ನ ನಾವು ನೀರಿನ ಸ್ವಭಾವ ಅಂತ ಹೇಳ್ತೀವಲ್ಲ, ರಸ. ರಸ ಅಂದ್ರೆ ಸಂಸ್ಕೃತ ಶಬ್ದ, ಹರಿಯೋ ಸ್ವಭಾವ. ಫ್ಲೋಯಿಂಗ್, ಈಸಿಲಿ ಫ್ಲೋಯಿಂಗ್ ನೇಚರ್. Inert object like a stone or a piece of soil is solid. It is not flowing. It has a shape, whereas water has no shape. In any container you fill the water, it takes the shape of that container itself. In high school classes long back, our teacher used to say water is colorless and shapeless. The demonstration is, take a conical flask, take a rectangular flask, take a long beaker, take a test tube, fill the water, clear water. Then he used to say, look, in a long test tube, water appears U-shaped. In a square glass container, it looks like a square. In a conical flask, water looks like cone-shaped. So, water has no shape, shapeless, because it is easily flowing. So, that flowing nature is, that is called rasa. Another nearest English word is sapidity.
Sapidity is a liquid nature. So that liquid nature is a character of water. Correct? Without that you don't call it as water. So that swabhava of water is me only, Arjuna. So with this example you can tag on, he goes on. For anything you tag on this example. Whatever the essence of the character, the nature of anything visible in the creation, that central essence is me only. That's what Lord is telling. Rasoham apsu kaunteya prabhasmi shashisuryayoh. Very easy to understand. I don't think there is any difficulty. We say that sun shines. Night time moon shines. The only difference is the sunshine you cannot see directly by naked eye because it's so intense. Whereas moon, less intense, very cool effect. So you can enjoy the shining of the moon. ಚಂದ್ರನ ಬೆಳಕು ಕಣ್ಣಿಗೆ ಸಂತೋಷಕರ, ಆಹ್ಲಾದಕರ. ಸೂರ್ಯನ ಬೆಳಕು ನಾವು ನೇರವಾಗಿ ನೋಡಿದ್ರೆ ಕಷ್ಟ ಆಗುತ್ತೆ, ಕಣ್ಣು ಕುಕ್ಕೋಗುತ್ತೆ ಅಂತ ಹೇಳಿ. ಪ್ರಖರವಾಗಿದೆ ಬಿಸಿಲು. ಆದ್ರೆ ಇಲ್ಲೂ ಪ್ರಕಾಶ ಇದೆ, ಚಂದ್ರನಲ್ಲೂ ಪ್ರಕಾಶ ಇದೆ ಅಲ್ವಾ? ಪ್ರಕಾಶ ಇರೋದ್ರಿಂದ ಚಂದ್ರ ಕಾಣ್ತಾ ಇದ್ದಾನೆ ರಾತ್ರಿ ನಮಗೆ. ಪ್ರಕಾಶ ಇರೋದ್ರಿಂದ ನಮಗೆ ಸೂರ್ಯ ಕಾಣ್ತಾ ಇದ್ದಾನಲ್ಲ. ಆ ಪ್ರಕಾಶ ಎಲ್ಲಿಂದ ಬಂತಪ್ಪ ಅರ್ಜುನ? ಆ ಪ್ರಕಾಶ ನಾನೇ. ಸೂರ್ಯನಲ್ಲಿರ್ತಕ್ಕಂತಹ ಜ್ಯೋತಿ, ಆ ಪ್ರಕಾಶ, that shining nature, whether it is sun or moon or star, that is me only, Arjuna. Remember that. That is how. Now he goes on explaining his Virat Swarupa Varnane, Samagra Rupa. With Guru Sankalpa we stop here. Continue next time. Vasudeva Sutam Devam Kamsachanuramardanam Devaki Paramanandam Krishnam Vande Jagadgurum Mukam Karvati Vachalam Panghum Langayate Girim Yatkrupatamaham Vande Paramanandha Madhavam Narayanam Namaskritya Naram Chaiva Narottamam Devim Saraswatim Vyasam Tato Jayamvirave. Hari Om.